ಕುದುರೆ ವ್ಯಾಪಾರ ಅಂತೂ ಈಗಾಗಲೇ ಜೋರು ನಡೆದದ. ಆ ಕುದುರೆ ವ್ಯಾಪಾರಗಳು ಯಾರು ಮನೆಗೆ ಹೋಗ್ತಾರೋ, ಯಾರು ಈ ಕಡೆ ಬರ್ತಾರೋ ಆ ಕಡೆ ಹೋಗ್ತಾರೋ ನೋಡೋಣ, ಕಾದು ನೋಡೋಣ. ಆತು ಟೀಕ್ ಅದ. ಆಗಲಿಲ್ಲಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಬಂದ ನಂತರ ಮೊಟ್ಟ ಮೊದಲು ಬಿಜಾಪುರ ಜಿಲ್ಲೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ನಮ್ಮ ಭಾರತೀಯ ಜನತಾ ಪಕ್ಷ ನಾವು ಮಾಡ್ತೀವಿ ಅನ್ನೋದು ಭರವಸೆನ ಕೊಡ್ಲಿಕ್ಕೆ ಬಯಸ್ತೀವಿ. ಬಿಜೆಪಿಯ ಶಾಸಕರೊಬ್ಬರು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾ ಅದನ್ನೇ ಹೇಳಿದ್ನಲ್ಲ. ಬಿಜೆಪಿ ಶಾಸಕ ಯಾರು ಸರ್? ಯಾರು ಬಿಜೆಪಿ ಶಾಸಕ ನಮಗೆ ನೀವು ಅಲ್ಲ, ಶಾಸಕ ನಮ್ಮ ಬಿಜಾಪುರಗಿಲ್ಲ. ಅಲ್ಲ, ಬಿಜೆಪಿಯಿಂದ ಅವ್ರನ್ನ ಉಚ್ಚಾಟನೆ ಆಗಿ ಒಂದ್ ನಿಮಿಷ ಕೇಳಿ. ಅಲ್ಲ, ಅದನ್ನೇ ಕೇಳ್ತಾ ಇದ್ದೀನಿ. ಅವ್ರು ಬಿಜೆಪಿಯಿಂದನೇ ಶಾಸಕರಾಗಿದ್ದಲ್ಲ, ಅವ್ರನ್ನ ಉಚ್ಚಾಟನೆ ಮಾಡಿದ್ರೆ ಬಿಜೆಪಿಯಿಂದ ಹಾಗಾದ್ರೆ ಅವ್ರನ್ನ ರಾಜೀನಾಮೆ ತೆಗೆದುಕೊಳ್ಳಿ ನೀವು. ಇಲ್ಲ, ಬಿಜೆಪಿ ಶಾಸಕರೇ ಅಲ್ವಾ ಅವರು? ಹಾಗೆ ಆಗ್ತಾರೆ ನೀವು. ಉಚ್ಚಾಟನೆ ಅವ್ರನ್ನ ಮಾಡಿದಿರಿ ನೀವು, ಬಿಜೆಪಿ ಶಾಸಕ ಸ್ಥಾನದಿಂದ ತೆಗೆದಾಕಿ. ಕುದುರೆ ವ್ಯಾಪಾರ ಅಂತೂ ಈಗಾಗಲೇ ಜೋರು ನಡೆದದ. ಆ ಕುದುರೆ ವ್ಯಾಪಾರಗಳು ಯಾರು ಮನೆಗೆ ಹೋಗ್ತಾರೋ, ಯಾರು ಈ ಕಡೆ ಬರ್ತಾರೋ ಆ ಕಡೆ ಹೋಗ್ತಾರೋ ನೋಡೋಣ, ಕಾದು ನೋಡೋಣ. ಆತು ಟೀಕ್ ಅದ. ಆಗಲಿಲ್ಲಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಬಂದ ನಂತರ ಮೊಟ್ಟ ಮೊದಲು ಬಿಜಾಪುರ ಜಿಲ್ಲೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ನಮ್ಮ ಭಾರತೀಯ ಜನತಾ ಪಕ್ಷ ನಾವು ಮಾಡ್ತೀವಿ ಅನ್ನೋದು ಭರವಸೆನ ಕೊಡ್ಲಿಕ್ಕೆ ಬಯಸ್ತೀವಿ. ಬಿಜೆಪಿಯ ಶಾಸಕರೊಬ್ಬರು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾ ಅದನ್ನೇ ಹೇಳಿದ್ನಲ್ಲ. ಬಿಜೆಪಿ ಶಾಸಕ ಯಾರು ಸರ್? ಯಾರು ಬಿಜೆಪಿ ಶಾಸಕ ನಮಗೆ ನೀವು? ಅಲ್ಲ, ಶಾಸಕ ನಮ್ಮ ಬಿಜಾಪುರಗಿಲ್ಲ. ಅಲ್ಲ, ಬಿಜೆಪಿಯಿಂದ ಅವ್ರನ್ನ ಉಚ್ಚಾಟನೆ ಆಗಿ ಒಂದ್ ನಿಮಿಷ ಕೇಳಿ. ಅಲ್ಲ, ಅದನ್ನೇ ಕೇಳ್ತಾ ಇದ್ದೀನಿ. ಅವ್ರು ಬಿಜೆಪಿಯಿಂದನೇ ಶಾಸಕರಾಗಿದ್ದಲ್ಲ, ಅವ್ರನ್ನ ಉಚ್ಚಾಟನೆ ಮಾಡಿದ್ರೆ ಬಿಜೆಪಿಯಿಂದ ಹಾಗಾದ್ರೆ ಅವ್ರನ್ನ ರಾಜೀನಾಮೆ ತೆಗೆದುಕೊಳ್ಳಿ ನೀವು. ಇಲ್ಲ, ಬಿಜೆಪಿ ಶಾಸಕರೇ ಅಲ್ವಾ ಅವರು? ಹಾಗೆ ಆಗ್ತಾರೆ ನೀವು. ಉಚ್ಚಾಟನೆ ಅವ್ರನ್ನ ಮಾಡಿದಿರಿ ನೀವು, ಬಿಜೆಪಿ ಶಾಸಕ ಸ್ಥಾನದಿಂದ ತೆಗೆದಾಕಿ. ಅಲ್ಲ, ಅಧ್ಯಕ್ಷರನ್ನ ಹೇಳ್ತಾ ಇದ್ದೀನಿ. ಅವರು ಅಧ್ಯಕ್ಷರು ಸರಿಯಾಗಿ ಹೇಳಿದರೆ ಅದನ್ನು ಕ್ಲಾರಿಫೈ ನೀಟಾಗಿ ಮಾಡ್ತೀನಿ. ಹೇಳಿ ಸರ್. ನಿಯಮಾವಳಿಗಳ ಪ್ರಕಾರ ಒಬ್ಬ ವ್ಯಕ್ತಿ ಪಕ್ಷದ ಚಿಹ್ನೆಯಲ್ಲಿದ್ದಾಗ ಎಲ್ಲಿವರೆಗೆ ಪಕ್ಷ ಇಟ್ಕೊಂಡಿರುತ್ತೆ ಅಲ್ಲಿವರೆಗೆ ಪಕ್ಷದ ಶಾಸಕ. ಪಕ್ಷ ಉಚ್ಚಾಟನೆ ಮಾಡಿದ ಮೇಲೆ ಅವರು ಇಂಡಿಪೆಂಡೆಂಟ್ MLA. ಈಗ ಅವ್ರಿಗೆ ನೋಡಿ, ಚೇರ್ ಕೂಡ ಇಂಡಿಪೆಂಡೆಂಟ್ MLA ಪಕ್ಕದಲ್ಲಿ ಕೊಟ್ಟಿದ್ದಾರೆ. ಅಂದಮೇಲೆ ಅವನು BJP MLA ಅಂಥೇಳಿ ಅನ್ಬೇಡಿ ಅಂಥೇಳಿ ನಮ್ಮ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು ಸರಿ ಇದೆ. ಇನ್ಮೇಲೆ ನಾವು ಮಾಧ್ಯಮ ಸ್ನೇಹಿತರು ಕೈ ಮುಗಿದು ಕೇಳ್ಕೊಳ್ತೀವಿ, ಯಾರು BJP ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಅದು ಒಂದು ಗ್ಯಾರಂಟಿ ಹೇಳ್ತೀನಿ, 2028ಕ್ಕೆ 8 ವಿಧಾನಸಭಾ ಕ್ಷೇತ್ರದಲ್ಲಿ BJP ಗೆಲ್ತೇವೆ, ಗೆದ್ದೇ ಗೆಲ್ತೇವೆ. ಅಲ್ಲ, ಅಧ್ಯಕ್ಷರನ್ನ ಹೇಳ್ತಾ ಇದ್ದೀನಿ. ಸರ್, ಅವರು ಅಧ್ಯಕ್ಷರು ಸರಿಯಾಗಿ ಹೇಳಿದರೆ ಅದನ್ನು ಕ್ಲಾರಿಫೈ ನೀಟಾಗಿ ಮಾಡ್ತೀನಿ. ಹೇಳಿ ಸರ್. ನಿಯಮಾವಳಿಗಳ ಪ್ರಕಾರ ಒಬ್ಬ ವ್ಯಕ್ತಿ ಪಕ್ಷದ ಚಿಹ್ನೆಯಲ್ಲಿದ್ದಾಗ ಎಲ್ಲಿವರೆಗೆ ಪಕ್ಷ ಇಟ್ಕೊಂಡಿರುತ್ತೆ ಅಲ್ಲಿವರೆಗೆ ಪಕ್ಷದ ಶಾಸಕ. ಪಕ್ಷ ಉಚ್ಚಾಟನೆ ಮಾಡಿದ ಮೇಲೆ ಅವರು ಇಂಡಿಪೆಂಡೆಂಟ್ MLA. ಈಗ ಅವ್ರಿಗೆ ನೋಡಿ, ಚೇರ್ ಕೂಡ ಇಂಡಿಪೆಂಡೆಂಟ್ MLA ಪಕ್ಕದಲ್ಲಿ ಕೊಟ್ಟಿದ್ದಾರೆ. ಅಂದಮೇಲೆ ಅವನು BJP MLA ಅಂಥೇಳಿ ಅನ್ಬೇಡಿ ಅಂಥೇಳಿ ನಮ್ಮ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು ಸರಿ ಇದೆ. ಇನ್ಮೇಲೆ ನಾವು ಮಾಧ್ಯಮ ಸ್ನೇಹಿತರು ಕೈ ಮುಗಿದು ಕೇಳ್ಕೊಳ್ತೀವಿ, ಯಾರು BJP ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಅದು ಒಂದು ಗ್ಯಾರಂಟಿ ಹೇಳ್ತೀನಿ, 2028ಕ್ಕೆ 8 ವಿಧಾನಸಭಾ ಕ್ಷೇತ್ರದಲ್ಲಿ BJP ಗೆಲ್ತೇವೆ, ಗೆದ್ದೇ ಗೆಲ್ತೇವೆ.